ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಶುಕ್ರವಾರ ಸಂಜೆ ಬಂಟ್ವಾಳದ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಆರೋಗ್ಯ ಇಲಾಖೆಯ ವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸಿದರು. ಆಸ್ಪತ್ರೆಗೆ ಆಗಮಿಸಿದ ಸಚಿವರು ರೋಗಿಗಳ ಜೊತೆಗೆ ಮಾತುಕತೆ ನಡೆಸಿ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳ ಜೊತೆಗೆ ವರದಿಯನ್ನ ಪಡೆದುಕೊಂಡರು. ನಿತ್ಯ ಬರುವ ರೋಗಿಗಳು ಎಷ್ಟು, ಔಷಧಿ ಎಷ್ಟು ಸಂಗ್ರಹವಿದೆ, ಸವಲತ್ತುಗಳು ಏನೆಲ್ಲ ಇದೆ ಇತ್ಯಾದಿ ವಿಷಯಗಳ ಬಗ್ಗೆ ಅವರು ಮಾಹಿತಿಯನ್ನ ಪಡೆದುಕೊಂಡರು. ವೈದ್ಯರ ಹಾಜರಾತಿ ಪುಸ್ತಕ ಪರಿಶೀಲಿಸಿದ್ರು. ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಚಿಕಿತ್ಸೆ ಸಿಗದ ಸಮಸ್ಯೆ ಆಗುವುದು ಅಥವಾ ಯಾವುದೇ ಸಮಸ್ಯೆಗಳು ತಾಲೂಕು ಆಸ್ಪತ್ರೆಯಲ್ಲಿ ಇಲ್ಲ ಎಂಬ ಬಗ್ಗೆ ದೂರು ಬಾರದ ಹಾಗೆ ಮುನ್ನೆಚ್ಚರಿಕೆಯನ್ನ ಇಲಾಖಾಧಿಕಾರಿಗಳು ಗಮನ ಹರಿಸುವಂತೆ ಇದೇ ವೇಳೆ ಸೂಚಿಸಿದ್ರು. ಸುಸಜ್ಜಿತ ಆಸ್ಪತ್ರೆಯಾದರೂ ನಿತ್ಯ ಬರುವ ರೋಗಿಗಳ ಸಂಖ್ಯೆ ಕಡಿಮೆಯಾಗಲು ಕಾರಣವೇನು ಹಾಗೂ ಇಲ್ಲಿರುವ ಉತ್ತಮ ಚಿಕಿತ್ಸಾ ವ್ಯವಸ್ಥೆಗಳ ಬಗ್ಗೆ ಜನರಿಗೆ ತಿಳಿಸುವ ಪ್ರಯತ್ನ ಯಾಕೆ ನಡೆದಿಲ್ಲ ಎಂದು ಪ್ರಶ್ನಿಸಿದ ಆರೋಗ್ಯ ಸಚಿವರು ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಆಸ್ಪತ್ರೆಯ ಕಾರ್ಯ ಚಟುವಟಿಕೆಯನ್ನ ಪರಿಶೀಲಿಸಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ತಾಲೂಕು ಆಸ್ಪತ್ರೆಗೆ ನಾನು ಇವತ್ತೊಂದು ಭೇಟಿ ಕೊಟ್ಟಿದ್ದೇನೆ. ಬಹುಶಃ ಇಲ್ಲಿ ಎಲ್ಲ ವೈದ್ಯರ ಜೊತೆ ಸಿಬ್ಬಂದಿ ಚರ್ಚೆ ಮಾಡಿಕೊಂಡು ಈ ಆಸ್ಪತ್ರೆಯನ್ನು ಇನ್ನಷ್ಟು ಜಾಸ್ತಿ ಇಂಪ್ರೂವ್ಮೆಂಟ್ ಹೇಗೆ ಮಾಡಬಹುದಂತೇಳಿ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಬಹುಶಃ ಒಂದು ತಂಡವಾಗಿ ಕೂಡ ಕೆಲಸ ಮಾಡಲಿಕ್ಕೆ ನಾವು ಸೂಚಿಸ್ತೇವೆ. ಬಹುತೇಕ ಎಲ್ಲ ವೈದ್ಯರು ಈ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ. ಸುಮಾರು ಎಲ್ಲ ಪ್ರೊಫೆಷನಲ್ 12 ಡಾಕ್ಟರ್ಗಳು ಅಲ್ಲಿರುವಂಥದ್ದು. 25 ನಮ್ಮ ಡಿ ಗ್ರೂಪ್ ನೌಕರಿ ಇವತ್ತು ಇದ್ದಾರೆ, ಕ್ಲೀನಿಂಗ್ ಮಾಡಲಿಕ್ಕೆ, ಅಸಿಸ್ಟ್ ಮಾಡಲಿಕ್ಕೆಲ್ಲ. 27 ನರ್ಸ್ಗಳಿದ್ದಾರೆ. ಡಯಾಲಿಸಿಸ್ ಫುಲ್ ಟೈಮ್ ಇವತ್ತು ಹೈಯೆಸ್ಟ್ 82 ಜನರಿಗೆ ಡಯಾಲಿಸಿಸ್ ಆಗ್ತಾ ಇದೆ. ತಿಂಗಳಿಗೆ ಸುಮಾರು 50ರಿಂದ 60 ಆರ್ಥೋ ಇವತ್ತು ಆಪರೇಷನ್ ಇವತ್ತು ಆಗ್ತದೆ. ಜನರಲ್ ಸರ್ಜರಿ ಕೂಡ ತಿಂಗಳಿಗೆ ಎಷ್ಟಾಗ್ತದೆ? 50 ಸಣ್ಣ ಜನರಲ್ ಸರ್ಜರಿಗೂ ಏನು ತಾಲೂಕು ಮಟ್ಟದ ಒಂದು ಸರ್ಜರಿ ಆಗಬೇಕಾ ಆ ಒಂದು ಇದು ಕೂಡ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಇದನ್ನು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಒಂದು ತಂಡವಾಗಿ ನಾನು ಸೂಚನೆ ಇವತ್ತು ಕೊಟ್ಟಿದ್ದೇನೆ. ಅದಲ್ಲದೆ ಬಹುಶಃ ಈ ಒಂದು ಇನ್ನೇನಾದರೂ ಇವರಿಗೆ ಬೇಕಾದಲ್ಲಿ ಇವತ್ತು ನಾವು ಹೆಚ್ಚಿನ ಆ ಒಂದು ಸಹಕಾರ ಕೂಡ ನಾವು ಇವತ್ತು ತಯಾರಿದ್ದೇವೆ. ಏನು ಬಹುಶಃ ಇವತ್ತು ನಮ್ಮ ಸರಿಯಾದ ಟೈಮಲ್ಲಿ ಎಸೆನ್ಷಿಯಲ್ ಇವತ್ತು ಅಗತ್ಯ ಇರುವಂಥ ಔಷಧ ಕೂಡ ಇವತ್ತು ಸರ್ಕಾರದ ಕಳಿಸಿದ್ದಿದೆ. ಯಾವುದಿಲ್ಲ ಅದರಲ್ಲಿ ABRK ಮುಖಾಂತರ ತೆಗೊಳ್ತಾ ಇವತ್ತು ಇದ್ದಾರೆ. ಅದಕ್ಕೆ ಬೇಕಾಗುವಂಥ 1,35,00,000 ದುಡ್ಡು ಕೂಡ ಇವತ್ತು ಅಗತ್ಯ ಬಂದರೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಚಿವ ಯುಟಿ ಖಾದರ್ ಅವರು ಬಂಟ್ವಾಳ ತಾಲೂಕು ಆಸ್ಪತ್ರೆಯನ್ನ ಇನ್ನೂ ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸಬಹುದು ಎನ್ನುವ ಬಗ್ಗೆ ವೈದ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ತಂಡವಾಗಿ ಕೆಲಸ ಮಾಡಲು ಸೂಚನೆ ನೀಡಲಾಗಿದೆ. ಇಲ್ಲಿ 12 ವೈದ್ಯರು, 25 ಡಿ ಗ್ರೂಪ್ ನೌಕರರು, 27 ನರ್ಸ್ಗಳಿದ್ದಾರೆ. ಡಯಾಲಿಸಿಸ್ ಕೇಂದ್ರ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ತಿಂಗಳಿಗೆ 50ರಿಂದ 60 ಆರ್ಥೋ ಆಪರೇಷನ್ಗಳು ಆಗುತ್ತಿವೆ ಎಂದರು. ಬಂಟ್ವಾಳ ಮಾತ್ರವಲ್ಲದೆ ಇದರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಸಹಕಾರ ನೀಡಲು ಆರೋಗ್ಯ ಇಲಾಖೆ ಬದ್ಧವಾಗಿದೆ. ಈ ದಿನ ಒಂದಷ್ಟು ವಿಚಾರಗಳನ್ನು ಚರ್ಚಿಸಿದ್ದು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಬಂದು ಈ ಬಗ್ಗೆ ಪರಿಶೀಲಿಸುವುದಾಗಿ ಸಚಿವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ದಿನೇಶ್ ಕಾಮತ್, ಇತರ ವೈದ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.